ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿವೈವ್ ಹೆಲ್ತ್ ಬೈ ಹೆಲ್ದಿ ಈಟಿಂಗ್. ಈ ಎಪಿಸೋಡಲ್ಲಿ ನಾನು ಒಂದು ಹೆಲ್ತ್ ಕನ್ಸರ್ನ್ ಬಗ್ಗೆ, ಒಂದು ಹೆಲ್ತ್ ಇಶ್ಯೂಸ್ ಬಗ್ಗೆ ಅಡ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಆಲ್ಸೋ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಫುಡ್ ರೆಸಿಪಿ ಕೂಡ ತೋರಿಸ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಯಾರಿಗೂ ಕೂಡ ಊಟದ ಕೊರತೆ ಅಂತೂ ಇಲ್ಲ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ವಿ. ಬಟ್ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ, ಆರೋಗ್ಯವಾಗಿದ್ದೀವಾ? ಇಲ್ಲ. ನಮ್ಮ ಊಟ, ನಮಗೆ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರೂ ಕೆಲವೊಂದು ನ್ಯೂನ್ಯತೆಗಳು, ಅಪೌಷ್ಟಿಕತೆ ನಮ್ಮಲ್ಲಿ ಇದೆ. ಆ ಥರ ಅಪೌಷ್ಟಿಕತೆಗಳನ್ನ ಕೆಲವೊಂದು ನಾವು ಪಾಯಿಂಟ್ ಔಟ್ ಮಾಡೋದಾದರೆ, ಈ ಪ್ರೋಟೀನ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಕ್ಯಾಲ್ಶಿಯಮ್ಮು, ಇದು ಮೇಜರ್ ಅಪೌಷ್ಟಿಕತೆ. ಈ ಅಪೌಷ್ಟಿಕತೆಯಿಂದ ನಮ್ಮಲ್ಲಿ ಕೆಲವೊಂದು ತೊಂದರೆಗಳನ್ನ, ಲಾಂಗ್ ಟರ್ಮ್ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಸೊ ಈ ಅಪೌಷ್ಟಿಕತೆ ಹಾಗಾದರೆ ನಾವು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾ? ಅಬ್ಸಲ್ಯೂಟ್ಲಿ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಕೆಲವೊಂದು ರೋಗಗಳು ಬಂದರೆ, ಜ್ವರ ಬಂದರೆ, ಮತ್ತು ನೆಗಡಿ ಆದರೆ, ಕೆಮ್ಮು ಆದರೆ, ಇಲ್ಲ ವೈರಲ್ ಇನ್ಫೆಕ್ಷನ್ ಏನಾದರೂ ಆದರೆ ಅದಕ್ಕೆ ತಕ್ಕದಾದ ಔಷಧಿಗಳನ್ನ ತೊಗೊಂಡ್ರೆ ಇಮಿಡಿಯೇಟಾಗಿ ಕ್ಯೂರ್ ಮಾಡ್ಬೋದು. ವಿತಿನ್ 2 days or 3 days ಇದು ಇಮಿಡಿಯೇಟಾಗಿ ಕ್ಯೂರ್ ಆಗುತ್ತೆ. ಬಟ್ ಈ ನ್ಯೂನ್ಯತೆ ಇದು ಸ್ಲೋ ಆಗಿ, ಸೈಲೆಂಟ್ ಆಗಿಯೇ ನಮ್ಮಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳನ್ನ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಇದನ್ನು ಕ್ಯೂರ್ ಮಾಡೋಕ್ಕೆ ಕೂಡ ನಾವು ಸ್ಲೋ ಆಗೇನೆ ಅದನ್ನು ನಾವು ಕ್ಯೂರ್ ಮಾಡಬೇಕಾಗತ್ತೆ. ಸೊ ಇವತ್ತು ನಾನು ಯಾವ ಒಂದು ನ್ಯೂನತೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಐರನ್ ಡಿಫಿಷಿಯನ್ಸಿ. ಈ ಐರನ್ ಡಿಫಿಷಿಯನ್ಸಿನ ರಕ್ತಹೀನತೆ ಇಲ್ಲ ಅನಿಮಿಯಾ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್ ಹೆಲ್ತ್ ಕನ್ಸರ್ನ್ ಆಗಿರುತ್ತೆ. ಯಾಕೆಂತಂದರೆ ಫಸ್ಟ್ಲಿ ಐರನ್ ಅಂದರೆ ಏನು? ಐರನ್ ಏನಕ್ಕೆ ನಮ್ಮ ದೇಹದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಅದ್ರ ನ್ಯೂನ್ಯತೆ ಆದರೆ ನಮ್ಮಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ? ಹಾಗಾದರೆ ಈ ಐರನ್ ಡಿಫಿಷಿಯನ್ಸಿನ ನಾವು ಯಾವ ಥರ ತಡೆಗಟ್ಬೋದು? ಯಾವುದು ನ್ಯಾಚುರಲ್ ಫುಡ್, ಯಾವುದರಲ್ಲಿ ಯಾವ ಫುಡ್ಡಲ್ಲಿ ಈ ಐರನ್ ಇರುತ್ತೆ, ನಾವು ಯಾವ ಥರ ಇದನ್ನ ಕನ್ಸ್ಯೂಮ್ ಮಾಡ್ಬೋದು, ಎಷ್ಟು ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಬೇಕು, ಇದನ್ನೆಲ್ಲನೂ ಕೂಡ ಈ ಎಪಿಸೋಡಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ಐರನ್ ಎಂಬುದು ಒಂದು ಮಿನರಲ್ ಕಂಟೆಂಟು, ಆಯಿತಾ? ಈ ಮಿನರಲ್ಸು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರೋ ಥರ ಬ್ಲಡ್ಡು ಥ್ರೂಔಟ್ ದ ಬಾಡಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದರಲ್ಲಿ ಮೇನ್ 3 ಜೀವಕೋಶಗಳಿರುತ್ತೆ. ಒಂದು ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ಆಲ್ಸೋ ಪ್ಲೇಟ್ಲೆಟ್ಸು. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಈ 3 ಜೀವಕೋಶಗಳಲ್ಲಿ ಕೆಂಪು ರಕ್ತ ಕಣ ಅಧಿಕವಾಗಿರುತ್ತೆ. ಮೆಜಾರಿಟಿ RBC ಆಗಿರುತ್ತೆ. ಈ RBC ಕೆಂಪು ಕಲರ್ ಇರೋದು ಏನರಿಂದಾಗಲಿ ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನು. ಇದು ಕಬ್ಬಿಣದಿಂದ ಕಬ್ಬಿಣ ಅಂಶ ಇದಕ್ಕೆ ಕೆಂಪು ಕಲರ್ನ ಕೊಡುತ್ತೆ. ಹಿಮೋಗ್ಲೋಬಿನ್ನ ಮೇನ್ ಫಂಕ್ಷನ್ ಬಂದು ಥ್ರೂಔಟ್ ದ ಬಾಡಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆಕ್ಸಿಜನ್, ನಿಮಗೆ ಗೊತ್ತಿರೋ ಥರ ಇದನ್ನು ಜೀವವಾಯು ಅಂತ ಕರಿತೀವಿ. ಪ್ರತಿಯೊಂದು ಜೀವಕೋಶಕ್ಕೂ ಈ ಆಕ್ಸಿಜನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ಜೀವಕೋಶ ಫಂಕ್ಷನ್ ಮಾಡಬೇಕು ಅಂತಂದರೆ ಆಕ್ಸಿಜನ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ನಾವು ಉಸಿರಿಂದನೇ ತೊಗೊತೀವಲ್ಲ, ನಾವು ಉಸಿರಾಡ್ತೀವಿ, ಅದರಿಂದನೇ ನಮಗೆ ಗಾಳಿ ಸಿಗುತ್ತಲ್ವಾ? ಸೊ ಇದರಿಂದ ಡೈರೆಕ್ಟಾಗಿ ನಾವು ಫಂಕ್ಷನ್ ಆಕ್ಸಿಜನ್ದು ಎಲ್ಲ ಕೋಶಗಳಿಗೂ ತಲುಪುತ್ತಲ್ವಾ ಅಂತ ನೀವು ಹೇಳ್ಬೋದು. ನೋ, ದಿಸ್ ಇಸ್ ರಾಂಗ್. ನಾವು ಎಷ್ಟೇ ಉಸಿರು ತೊಗೊಂಡು ಅದರಿಂದ ಆಕ್ಸಿಜನ್ನ ಕನ್ಸ್ಯೂಮ್ ಮಾಡಿದ್ರು ಫೈನಲಿ ಬ್ಲಡ್ಡಲ್ಲಿ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತಂದರೆ ಐರನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐರನ್ ಮಾಲಿಕ್ಯೂಲ್ಸ್ ಇಲ್ಲ ಅಂತಂದರೆ ಅದು ಆಕ್ಸಿಜನ್ ಜೊತೆ ಬೈಂಡ್ ಆಗಲ್ಲ, ನಮ್ಮ ಬಾಡಿಲಿ ಅದು ಸರ್ಕ್ಯುಲೇಟ್ ಆಗಲ್ಲ. ಸೊ ಯಾವಾಗ ಐರನ್ ಡಿಫಿಷಿಯನ್ಸಿ ಆಗುತ್ತೆ ಸೆಲ್ಗಳಲ್ಲಿ, ಆವಾಗ ನಾವು ಕೆಲವೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕೂದಲು ಉದ್ರೋದಾಗಿರ್ಬೋದು, ಸುಸ್ತು ಆಗೋದು, ಆಯಾಸ ಆಗಿರ್ಬೋದು. ಕೆಲವರಿಗೆ ಐರನ್ ಅದು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಪ್ಯಾಲ್ಪಿಟೇಷನ್ ಅಂತ ಕರಿತೀವಿ. ಎದೆ ಡಗ್ ಅಂತ ಬಡ್ಕೊತಾ ಇರುತ್ತೆ. ಮೆಟ್ಲತ್ಬೇಕಾದ್ರೆ ಬ್ರೀತಿಂಗ್ ಡಿಫಿಕಲ್ಟಿ ಆಗಿರ್ಬೋದು. ಸೊ ಎಷ್ಟೊಂದು ಹೆಣ್ಮಕ್ಳಿಗೆ ನಿರಾಶಕ್ತಿ, ಏನು ಕೆಲಸ ಮಾಡೋಕ್ಕೂ ಬೇಜಾರಾಗ್ತಾ ಇರುತ್ತೆ, ತಲೆ ಸುತ್ತು ಬರ್ತಿರುತ್ತೆ, ತಲೆನೋವುತ್ತಿರುತ್ತೆ. ಇದೆಲ್ಲ ಸಿಂಪ್ಟಮ್ಸು ಮೇಜರಾಗಿ ವುಮೆನಲ್ಲಿ ಕಾಣಿಸೋದು ಬಿಕಾಸ್ ಆಫ್ ಐರನ್ ಡಿಫಿಷಿಯನ್ಸಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ಇಂಡಿಯಾದಲ್ಲಿ ಅನಿಮಿಯಾ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಸ್ಕೀಮ್ನ ಮಾಡಿದೆ, ಇದನ್ನ ಇರಾಡಿಕೇಟ್ ಮಾಡಬೇಕು ಅಂತ. ದಟ್ ಈಸ್ ನಥಿಂಗ್ ಬಟ್ ಅನಿಮಿಯಾ ಮುಕ್ತ್ ಭಾರತ್ ಎಂಬ ಮಿಷನ್ನ ಸ್ಟಾರ್ಟ್ ಮಾಡಿದೆ. ಈ ಮಿಷನ್ ಮೇನ್ ಮೋಟೋ ಬಂದು ನಮ್ಮ ಭಾರತದಲ್ಲಿ ಈ ಅನಿಮಿಯಾನ ಇರಾಡಿಕೇಟ್ ಮಾಡಬೇಕು ಅನ್ನೋದು, ಅದನ್ನು ಮುಕ್ತಗೊಳಿಸಬೇಕು ಅಂತ. ಸೊ ಇದರ ಬಗ್ಗೆ ಇನ್ನೊಂದು ವಿಡಿಯೋನ ನಾನು ಈ ಸ್ಕೀಮ್ ಅಂಡರ್ ಏನೇನು ಅಡ್ವಾಂಟೇಜ್ ಇದೆ, ಏನು ಯೂಸ್ಫುಲ್ ಆಗುತ್ತೆ, ಸೊ ಯಾವ ಥರ ಅಡ್ವಾಂಟೇಜ್ನ ನಾವು ಪಡ್ಕೋಬೋದು ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ಅನಿಮಿಯಾ ರಕ್ತಹೀನತೆ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್ ಹೆಲ್ತ್
ಇಶ್ಯೂಸು. ಓಕೆ, ಈ ಅನಿಮಿನ ಮೇನ್ ಆಗಿ ನಾವು ಈ ಮಹಿಳೆಯರಲ್ಲಿ 15 ವರ್ಷದಿಂದ 50 ವರ್ಷದ ಒಳಗಿನ ಮಹಿಳೆಯರಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಹಾಗೆ ಮಕ್ಕಳಲ್ಲಿ 6 ತಿಂಗಳಿಂದ 8 ವರ್ಷದವರೆಗೆ ಇರುವ ಮಕ್ಕಳಲ್ಲಿ ನಾವು ತುಂಬ ಈ ಅನಿಮಿಯನ ನೋಡ್ತಾ ಇದ್ದೀವಿ. ಇದು ಐರನ್ ಅಂಶ ನೈಸರ್ಗಿಕವಾಗಿ ಒಂದಷ್ಟು ಫುಡ್ ಪದಾರ್ಥಗಳಲ್ಲಿ, ಫುಡ್ ಐಟಮ್ಗಳಲ್ಲಿ ಇರುತ್ತೆ. ಆದರೆ ನಮಗೆ ಇದನ್ನು ಯಾವ ಥರ ಬಳಸಬೇಕು, ಯಾವುದರಲ್ಲಿ ಐರನ್ ಅಂಶ ಇದೆ, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದಂತ ನಾಲೆಡ್ಜ್ ಇಲ್ಲ. ಜಸ್ಟ್ ವಿ ನೀಡ್ ಸಮ್ ನಾಲೆಡ್ಜ್ ಹೌ ಟು ಯೂಸ್ ಐರನ್ ರಿಚ್ ಫುಡ್ ಅಷ್ಟೇ. ಸೊ ಇದರ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಒಂದು ರೆಸಿಪಿ ಆ್ಯಂಡ್ ಒಂದು ಫುಡ್ ಐಟಮ್ನ ಪರಿಚಯ ಮಾಡಿಕೊಡ್ತೀನಿ. ಅದರಲ್ಲಿ ಐರನ್ ಅಂಶ ಯಥೇಚ್ಛವಾಗಿದ್ದು ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಈ ರಕ್ತಹೀನತೆಯನ್ನು ಕಮ್ಬ್ಯಾಕ್ ಮಾಡ್ಬೋದು, ಅನಿಮಿಯಾನ ಕಮ್ಮಿ ಮಾಡಿ ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡ್ಬೋದು. ದಟ್ ಈಸ್ ನಥಿಂಗ್ ಬಟ್ ಹಲೀಮ್ ಸೀಡ್ಸ್. ಹಲೀಮ್ ಸೀಡ್ನ ಕಾಮನ್ ಆಗಿ ಕರಿತೀವಿ, ಇದನ್ನ ಆಳ್ವಿ ಬೀಜ ಅಂತ ಕರೀತಾರೆ ಆ್ಯಂಡ್ ಆಲ್ಸೋ ಇಂಗ್ಲೀಷಲ್ಲಿ ಗಾರ್ಡನ್ ಕ್ರೀಸ್ ಅಂತ ಕರೀತಾರೆ. ಇದರಲ್ಲಿ ಸರಿಸುಮಾರು 100 ಗ್ರಾಮ್ಸ್ ಆಲ್ವಿ ಸೀಡಲ್ಲಿ 100 mg ಅಷ್ಟು ಐರನ್ ಕಂಟೆಂಟ್ ಇರುತ್ತೆ. 1 ಟೇಬಲ್ ಸ್ಪೂನ್ ಹಲೀಮ್ ಸೀಡ್ನ ತೊಗೊಂಡೆ ಅದರಲ್ಲಿ ಆಲ್ಮೋಸ್ಟ್ 15 mg ಐರನ್ ಕಂಟೆಂಟ್ ಇರುತ್ತೆ. ಸೊ ಹಾಗಾದರೆ ಯಾರಿಗೆ ಎಷ್ಟು ಪ್ರಮಾಣದ ಐರನ್ ಅವಶ್ಯಕತೆ ಇದೆ ಅನ್ನೋದಾದರೆ, ಮೆನ್ಗೆ 18 to 15 mg, ವುಮೆನ್ನಿಗೆ 18 mg, ಪ್ರೆಗ್ನೆಂಟ್ ವುಮೆನ್ನಿಗೆ 27 mg, ಮಹಿಳೆಯರಿಗೆ 18, ಪ್ರೆಗ್ನೆನ್ಸಿ ಬಂದಾಗ 27 mg ಅವಶ್ಯಕತೆ ಇದೆ. 1 ಟೇಬಲ್ ಸ್ಪೂನ್ ಹಲೀಮ್ ಸೀಡ್ನ ತೊಗೊಳ್ಳೋದ್ರಿಂದ ಆಲ್ಮೋಸ್ಟ್ 70 to 80% ಆಫ್ ಐರನ್ ರಿಕ್ವೈರ್ಮೆಂಟ್ನ ನಾವು ಆರಾಮಾಗಿ ಇದರಿಂದ ಫುಲ್ಫಿಲ್ ಮಾಡ್ಕೋಬೋದು. ಸೊ ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದನ್ನ ಫಸ್ಟು ನಾನು ತೋರಿಸ್ತೀನಿ. ಸೊ ಈ ಹಲೀಮ್ ಸೀಡ್ನ ನಾವು 2 to 3 hours ವಾಟರಲ್ಲಿ ಸೋಕ್ ಮಾಡಬೇಕು. 1 ಲೋಟನ ಹಲೀಮ್ ಸೀಡ್ನ ತೊಗೊಂಡ್ರೆ ಅದರಲ್ಲಿ ಅರ್ಧ ಪ್ರಮಾಣ ನೀರನ್ನ ಹಾಕಿ ಮಿಕ್ಸ್ ಮಾಡಿ 2 to 3 hours ಅದನ್ನ ಸೋಕ್ ಮಾಡೋಕ್ಕೆ ಇಡಬೇಕು. ಈ ಸೋಕ್ ಆದಮೇಲೆ ನೀವು ನೋಡಿದ್ರೆ ಹಲೀಮ್ ಸೀಡು ಜೆಲ್ಲಿ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಈ ಜೆಲ್ಲಿ ಕನ್ಸಿಸ್ಟೆನ್ಸಿ ಇಟ್ಸ್ ಲೈಕ್ ಚಿಯಾ ಸೀಡ್ ನೀವು ನೋಡಿರ್ಬೋದು, ಆ ಥರ ಜೆಲ್ಲಿ ಥರ ಆಗಿರುತ್ತೆ. ಈ ಹಲೀಮ್ ಸೀಡ್ನ ಸೋಕ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಿದೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಆಲ್ಸೋ ಐರನ್ ಅಬ್ಸಾರ್ಪ್ಷನ್ ಎನ್ಹಾನ್ಸ್ ಆಗುತ್ತೆ. ದೀಸ್ ಆರ್ ದ 2 ಅಡ್ವಾಂಟೇಜ್ ಆಫ್ ಸೋಕಿಂಗ್ ಹಲೀಮ್ ಸೀಡ್. ಇದರ ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವಾಗ ಮೇನ್ ಮೋಟೋ ಬಂದು ನಮ್ಮದು ಏನಂತಂದರೆ ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡೋದು. ಸೊ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡಬೇಕು ಅಂದರೆ RBC ಸೆಲ್ ಪ್ರೊಡಕ್ಷನ್ನು ಕೂಡ ನಮಗೆ ಇನ್ಕ್ರೀಸ್ ಆಗಬೇಕು. ಸೊ ಓವರಾಲ್ ಬ್ಲಡ್ದು ಪ್ರೊಫೈಲ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಕೆಲವೊಂದು ನಾನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಪಂಪ್ಕಿನ್ ಸೀಡ್, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಸೆಸಮೆ ಸೀಡ್, ಎಳ್ಳು, ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಈ ಬೆಲ್ಲ ಹಾಕೋದ್ರಿಂದ ಕೂಡ ಸ್ಮಾಲರ್ ಅಮೌಂಟ್ ಆಫ್ ಐರನ್ ಆ್ಯಡ್ ಆಗುತ್ತೆ ಆ್ಯಂಡ್ ಆಲ್ಸೋ ಐರನ್ ಅಬ್ಸಾರ್ಪ್ಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ಪ್ರಿಪ್ರೇಷನ್. ಇವಾಗ ಸೋಕ್ ಆಗಿರೋ ಹಲೀಮ್ ಸೀಡಿಗೆ 1 ಕಪ್ಪು ಸೇಮ್ ಪ್ರಮಾಣ ಎಷ್ಟು ಹಲೀಮ್ ಸೀಡನ್ನ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣ ಬೆಲ್ಲನ ಹಾಕ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ 3 ಟೇಬಲ್ ಸ್ಪೂನ್ ಕೊಬ್ಬರಿ ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಸೈಡ್ ಇಡ್ತೀನಿ. ಇನ್ನೊಂದು ಸೈಡು ಪ್ಯಾನ್ ಹಾಕಿ ಇನ್ನೊಂದು ಸೈಡು 1 ಟೀಸ್ಪೂನ್, ಓನ್ಲಿ 1 ಟೀಸ್ಪೂನ್, ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 2 ml, 1 to 2 ml ಆಫ್ ಗೀನ ತೊಗೊಂಡು ಎಲ್ಲ ಸೀಡ್ಸ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಫಸ್ಟು ಬೇಸ್ಡ್ ಆನ್ ದ ಸೈಜ್ ಎಲ್ಲನೂ ರೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಪಂಪ್ಕಿನ್ ತೊಗೊಂಡಿದ್ದೀನಿ. ಇಲ್ಲಿ ಇದು ಸೈಜು ತುಂಬ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರೋದ್ರಿಂದ ಪಂಪ್ಕಿನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪಂಪ್ಕಿನ್ನು ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಸ್ವಲ್ಪ ಊದ್ಕೊಂಡು ಸ್ಪ್ಲಿಟ್ ಆಗುತ್ತೆ. ಅಲ್ಲಿ ತನಕ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೆಕ್ಸ್ಟು ಸೂರ್ಯಕಾಂತಿ ಬೀಜ ಹಾಕ್ತಾ ಇದ್ದೀನಿ. ಸೂರ್ಯಕಾಂತಿ ಬೀಜನೂ ಕೂಡ 1/4 ಭಾಗ ಅದು ರೋಸ್ಟ್ ಆದಮೇಲೆ ಇನ್ನು ಮಿಕ್ಕಿರುವಂತಹ ಎಳ್ಳು ಮತ್ತು ಫ್ಲ್ಯಾಕ್ ಸೀಡ್ಸ್ನ ಹಾಕೊತಾ ಇದ್ದೀನಿ. ಇದೆಲ್ಲ ಕ್ಲೀನಾಗಿ ರೋಸ್ಟ್ ಆದಮೇಲೆ ನಾನು ಈ ಕಡೆ ಮಿಕ್ಸ್ ಮಾಡಿರೋಂತಹ ಹಲೀಮ್ ಸೀಡು, ಕೊಬ್ಬರಿ ಆ್ಯಂಡ್ ಬೆಲ್ಲದ್ದು ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ.
ಇಲ್ಲಿ ಇದನ್ನೆಲ್ಲನೂ ಕ್ಲೀನಾಗಿ 5ರಿಂದ 6 ನಿಮಿಷ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಹುರ್ಕೊತೀನಿ. ಏನಕ್ಕೆ ಅಂತಂದರೆ ಅಲಿಮ್ ಸೀಡಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಈ ನೀರು ಕಂಟೆಂಟು ಎಲ್ಲ ಹೋಗಿ ಡ್ರೈ ಆಗಬೇಕು. ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಫೈನಲಿ ಇದು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರುತ್ತೆ, ಸ್ಟಿಕ್ಕಿನೆಸ್ ಬರುತ್ತೆ. ಅಲ್ಲಿ ತನಕ ಕ್ಲೀನಾಗಿ ಅದನ್ನ ಹುರ್ಕೊಬೇಕು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಅರೋಮಾಗೆ ಸ್ಮೆಲ್ಗೆ ಏಲಕ್ಕಿ ಹಾಕ್ತಾ ಇದ್ದೀನಿ. ಮತ್ತು ಡೈಜೆಷನ್ಗೆ ಇಂಪ್ರೂವ್ ಆಗೋಕ್ಕೋಸ್ಕರ ನಾನಿಲ್ಲಿ ನಟ್ಮೆಗ್ ಮೀನ್ಸ್ ಜಾಯಿಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಆ್ಯಡ್ ಮಾಡಿದ್ಮೇಲೆ ಹಾಟ್ ಆಗಿರಬೇಕಾದ್ರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೈಗೆ ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಸ್ಮಾಲ್ ಆಗಿ ಉಂಡೆ ಕಟ್ಕೊತಾ ಇದ್ದೀನಿ. ಸೊ ಇದು ಮೀಡಿಯಮ್ ಆಗಿ ಒಂದು ರವೆ ಉಂಡೆ ಸೈಜ್ದು ಸ್ಮಾಲ್ ಆಗಿ ಈ ಉಂಡೆ ಮಾಡ್ಕೊಬೇಕು. ಇಲ್ಲಿ ಐರನ್ ರಿಚ್ ನ್ಯೂಟ್ರಿಷಿಯಸ್ ಆ್ಯಂಡ್ ಡೆಲಿಷಿಯಸ್ ಲಡ್ಡು ರೆಡಿ ಆಗಿದೆ. ಸೊ ಈ ಲಡ್ಡುನ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ಯಾರು ತೊಗೋಬೇಕು, ಯಾರು ತೊಗೋಬಾರ್ದು, ಯಾವಾಗ ತೊಗೋಬೇಕು, ಹೇಗೆ ತೊಗೋಬೇಕು ಅಂತ ಹೇಳ್ತೀನಿ. ಈ ಲಡ್ಡುನ ಅದಕ್ಕಿಂತ ಮುಂಚೆ ನ್ಯೂಟ್ರಿಷನ್ ಪ್ರೊಫೈಲ್ ಬಗ್ಗೆ ಮಾತಾಡಬೇಕು. ಸೊ ನಾನೇನು ಅಲೀಮ್ ಜೊತೆ ಈ ಸೀಡ್ಸ್ನ ಹಾಕಿದ್ದೀನಿ. ಈ ಅಲೀಮ್ ಸೀಡಲ್ಲಿ ನಾನು ಹೇಳಿದ ಹಾಗೆ ಕಬ್ಬಿಣದ ಅಂಶ ಯಥೇಚ್ಛವಾಗಿರುತ್ತೆ. ನಿಮಗೆ ಅನಿಮಿಯಾ ಪ್ರಾಬ್ಲಮ್ಗೆ ಅವಶ್ಯಕತೆ ಇರುವಂಥ ಕಬ್ಬಿಣದ ಅಂಶನ ಪೂರೈಕೆ ಮಾಡುತ್ತೆ. ಅದ್ರ ಜೊತೆಗೆ ಪಂಪ್ಕಿನ್ ಸೀಡು ಮತ್ತು ಸನ್ಫ್ಲವರ್ ಸೀಡಲ್ಲಿ ವೈಟಮಿನ್ ಇ ಆ್ಯಂಡ್ ಜಿಂಕ್ ಇರುತ್ತೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ವಿಟಮಿನ್ ಇಯಿಂದ. ಸೊ ಇದು RBCನ ಪ್ರೊಟೆಕ್ಟ್ ಮಾಡುತ್ತೆ. RBCನ ಯಾವುದೇ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಏನು ಪ್ರಾಬ್ಲಮ್ ಆಗದಿರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಈ ಸೆಸಮೆ ಸೀಡಲ್ಲಿ ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಇರೋದ್ರಿಂದ ಇದು RBC ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ, RBC ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಫ್ಲ್ಯಾಕ್ಸ್ ಸೀಡ್ಸ್ ಆಲ್ಸೋ ವೆರಿ ನ್ಯೂಟ್ರಿಟಿವ್ ಡೆನ್ಸ್ ಫುಡ್ ಅಂತ ಕರಿತೀವಿ. ತುಂಬ ನ್ಯೂಟ್ರಿಷನ್ ಜಾಸ್ತಿ ಇರೋಂಥ ಒಂದು ಫುಡ್. ಅದರಲ್ಲಿ ಪೋಲೇಟ್ ಅಂಶ ಜಾಸ್ತಿ ಇರುತ್ತೆ. ಈ ಪೋಲೇಟ್ ಅಂಶ ಜಾಸ್ತಿ ಇರೋದ್ರಿಂದ ಇದೇನು ಮಾಡುತ್ತೆ, ಇದು ಕೂಡ RBC ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ರಕ್ತಹೀನತೆಯಲ್ಲಿ ಬಹು ಮುಖ್ಯವಾಗಿ ಐರನ್ ಪ್ರಮಾಣ ಕಮ್ಮಿ ಆದರೆ ರಕ್ತಹೀನತೆ ಆಗುತ್ತೆ. ಅದ್ರ ಜೊತೆಗೆ ಈ ಪೋಲಿಕ್ ಆ್ಯಸಿಡ್ ಅನ್ನೋ ಒಂದು ಪ್ರಮಾಣ, ಪೋಲೇಟ್ ಅನ್ನೋ ಒಂದು ಪ್ರಮಾಣ ಕಮ್ಮಿ ಆದರೂ ಕೂಡ ಈ ರಕ್ತಹೀನತೆ ಆಗುತ್ತೆ. ಸೊ ಪೋಲೇಟ್ ಅನ್ನೋ ಅಂಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಲ್ಯಾಕ್ಸ್ ಸೀಡ್ಸಿಂದ ಇದು ಪೋಲೇಟ್ ನಮಗೆ ಸಿಗುತ್ತೆ. ಇದು RBC ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ದಿಸ್ ಓವರ್ ಆಲ್ ಈ ಲಡ್ಡು ಏನಿದೆ ಎನ್ರಿಚ್ಡ್ ವಿತ್ ಲಾಟ್ಸ್ ಆಫ್ ನ್ಯೂಟ್ರಿಷನ್ ವಿಚ್ ಇಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ RBC ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಇದನ್ನು ಯಾವ ಥರ ತೊಗೋಬೋದು? ಡೈಲಿ ಒಂದು ಲಡ್ಡು, ಮೀಡಿಯಮ್ ಸೈಜ್ ಲಡ್ಡು ತೊಗೊಳ್ಳೋದು ಗುಡ್. ಮಹಿಳೆಯರಿಗೆ ಎಲ್ಲರೂ ಕೂಡ ಇದನ್ನು ತೊಗೋಬೋದು. ಆ್ಯಂಡ್ ಅಟ್ ದ ಏಜ್ ಆಫ್ ಅಡಲ್ಟ್ಸು ಇದನ್ನು ಒಂದು ಲಡ್ಡು ತೊಗೊಳ್ಳೋದು ನಾರ್ಮಲಿ ಗುಡ್ ಎನಫ್. ಮಕ್ಳಿಗೆ ಕೊಡ್ತೀರಾ ಅಂತಂದರೆ ಹಲ್ಲು ಬಂದಿರುತ್ತಲ್ಲ, ಆ ಮಕ್ಳಿಗೆ ಕೊಡ್ತೀರಾ ಅಂದರೆ ಅರ್ಧ ಇಲ್ಲ ಕಾಲು ಭಾಗ ಸಾಕು. ಹಲ್ಲು ಬರದೇ ಇರೋ ಮಕ್ಳುಗಳಿಗೆ ಕೊಡಬಾರ್ದು, ಚೋಕಿಂಗ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ವಯಸ್ಸಾದವರಿಗೆ ಸಮ್ಟೈಮ್ 60 ಅಬೋವ್ ಇರೋರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ಪ್ರೆಗ್ನೆಂಟ್ ಲೇಡೀಸ್ಗೆ ಫಸ್ಟ್ ಟ್ರೈಮಿನಿಸ್ಟ್ರಲ್ಲಿ ಯುಟ್ರೈನ್ ಕಾಂಟ್ರಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅವರು ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಯಾರು ಬ್ಲಡ್ ಥಿನ್ನರ್ನ ಯೂಸ್ ಮಾಡ್ತಾ ಇದ್ದೀರಾ, ಕೆಲವು ಹಾರ್ಟ್ ಬ್ಲಡ್ ಕ್ಲಾಟಿಂಗ್ಗೋಸ್ಕರ ಕೆಲವು ಬ್ಲಡ್ ಥಿನ್ನರ್ನ ಯೂಸ್ ಮಾಡ್ತಿರಲ್ವ, ಬ್ಲಡ್ ಕ್ಲಾಟಿಂಗ್ ಇಶ್ಯೂಸ್ ಇರೋರು ಬ್ಲಡ್ ಥಿನ್ನರ್ನ ಯೂಸ್ ಮಾಡ್ತಿರಲ್ವ, ಅವರು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಬಿಕಾಸ್ ಫ್ಲ್ಯಾಕ್ಸ್ ಸೀಡ್ಸು ಬ್ಲಡ್ ಥಿನ್ನಿಂಗ್ ಎಫೆಕ್ಟ್ನ ಕೊಡುತ್ತೆ, ಹಾಗಾಗಿ ಅವರು ಅವಾಯ್ಡ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ನೀವು ನೀರು ಕುಡಿದಾದ್ಮೇಲೆ ಇದನ್ನು ಒಂದು ಲಡ್ಡುನ ಕನ್ಸ್ಯೂಮ್ ಮಾಡ್ಬೋದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಎಂಟಿ ಸ್ಟೊಮಕ್ಕಲ್ಲಿ ಐರನ್ ರಿಚ್ ಫುಡ್ನ ತೊಗೊಂಡಾಗ ಕೆಲವ್ರಿಗೆ ಡೈಜೆಷನ್ ಇಶ್ಯೂಸ್ ಆಗುತ್ತೆ, ಸ್ಟೊಮಕ್ ಇಶ್ಯೂಸ್ ಆಗುತ್ತೆ, ಸ್ಟೊಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ ನೀವು ಸಣ್ಣ ಪ್ರಮಾಣದ ಬ್ರೇಕ್ಫಾಸ್ಟ್ನ ತಿಂದು, ಲೈಟ್ ಬ್ರೇಕ್ಫಾಸ್ಟ್ ತಿಂದು ಅರೌಂಡ್ 11 o'clock ಇದನ್ನ ತೊಗೋಬೋದು. ತೊಗೊಂಡು ಆದಮೇಲೆ ಬಿಫೋರ್ ಆಫ್ಟರ್ ಇದನ್ನು ತೊಗೊಳ್ಳೋ 1 ಗಂಟೆ ಮುಂಚೆ 1 ಗಂಟೆ ನಂತರ
ಏನು ತಗೋಬಾರ್ದು ಅಂದರೆ ಐರನ್ ಬ್ಲಾಕರ್ಸ್ ಅಂತ ಇರುತ್ತೆ. ಐರನ್ ಬ್ಲಾಕರ್ಸ್ ಆರ್ ನಥಿಂಗ್ ಬಟ್ ಕಾಫಿ, ಟೀ, ಕ್ಯಾಲ್ಶಿಯಂ ರಿಚ್ ಫುಡ್ಸ್. ಯಾವುದು? ಮಿಲ್ಕ್ ಮತ್ತು ಮೊಸರು, ಪನ್ನೀರು, ಇದೆಲ್ಲ ಕ್ಯಾಲ್ಶಿಯಂ ರಿಚ್ ಫುಡ್. ಇದನ್ನು ಈ ಲಡ್ಡು ತೊಗೊಳೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆ, 1 ಗಂಟೆ ಆಫ್ಟರ್ ಇದನ್ನು ತೊಗೋಬಾರ್ದು. ಆದಷ್ಟು ಯಾರಿಗೆ ಅನಿಮಿಯಾ ಪ್ರಾಬ್ಲಮ್ ಇದೆ ಆದಷ್ಟು ಕಾಫಿ ಟೀನ ಅವಾಯ್ಡ್ ಮಾಡಿ. ಆ್ಯಂಡ್ ಈ ಲಡ್ಡು ತಿಂದ ತಕ್ಷಣ ಇದರ ಜೊತೆಗೆ ನೀವು ಸಿಟ್ರಸ್ ಫ್ರೂಟ್ನ ತೊಗೊಳೋದ್ರಿಂದ ಐರನ್ ಅಬ್ಸಾರ್ಪ್ಷನ್ ಎನ್ಹಾನ್ಸ್ ಆಗುತ್ತೆ. ಆದಷ್ಟು ಸಿಟ್ರಸ್ ಫ್ರೂಟ್ಸ್ ಬಂದು ಕಿವಿ ಫ್ರೂಟ್ಸು, ಆರೆಂಜು, ದ್ರಾಕ್ಷಿ, ಮೋಸಂಬೆ, ಇದ್ಯಾವುದೂ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಲೆಮನ್ ಜ್ಯೂಸ್ ವಿತೌಟ್ ಶುಗರ್ನ ತಗೊಳ್ಳಿ. ಇದು ಐರನ್ ಅಬ್ಸಾರ್ಪ್ಷನ್ನ ಇನ್ಕ್ರೀಸ್ ಮಾಡುತ್ತೆ. ಲೈಕ್ ಇದ್ರ ಜೊತೆಗೆ ಗ್ರೀನ್ ವೆಜಿಟೇಬಲ್ಸು, ಹಸಿರು ತರಕಾರಿಗಳು, ದಿನನಿತ್ಯ ವೆರೈಟೀಸ್ ಆಫ್ ಕಾಳುಗಳು. ಯಾವ ಕಾಳುಗಳು ಅಂತಂದರೆ ಹಾರ್ಸ್ ಗ್ರಾಮು ಹುಳ್ಳಿ ಕಾಳಾಗಿರ್ಬೋದು, ರಾಜ್ಮಾ, ಕಾಬೂಲ್ ಚೆನ್ನ, ಕಡಲೆಕಾಳು, ಹೆಸರು ಕಾಳು, ಈ ಥರ ಕಾಳುಗಳನ್ನ ನೀವು ದಿನನಿತ್ಯ ನಿಮ್ಮ ಆಹಾರದಲ್ಲಿ ಬಳಸಿ. ಮತ್ತು ಗೋಟ್ ಲಿವರು, ಸ್ಪಿನಾಚು, ಪಾಲಕ್ ಸೊಪ್ಪು, ಹಸಿರು ತರಕಾರಿಗಳು, ಇದು ನಿಮ್ಮ ದಿನನಿತ್ಯ ನಿಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಿಮ್ಮ ಐರನ್ ಪ್ರಮಾಣನ ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ಯಾವುದೇ ಕಾರಣಕ್ಕೂ ಅನಿಮಿಯಾ ಪ್ರಾಬ್ಲಮ್ ನಿಮಗೆ ಬರಲ್ಲ. ಸೊ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿ ಯಾರಾದರೂ ಅನಿಮಿಯಾದಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದೇ ತರಹದ ಮಾಹಿತಿ ನಿಮಗೆ ಬೇಕು ಹೆಲ್ತ್ ರಿಲೇಟೆಡ್ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಆ್ಯಂಡ್ ಏನೇ ಡೌಟ್ಸ್ ಇತ್ತು ಅಂದರೂ ಕಮೆಂಟ್ ಮಾಡಿ, ಐ ವಿಲ್ ರಿಪ್ಲೈ ಟು ದ್ಯಾಟ್. ಆ್ಯಂಡ್ ಆಲ್ಸೋ ನಿಮ್ಗೆ ಯಾವುದಾದ್ರು ಒಂದು ಟಾಪಿಕ್ ಬಗ್ಗೆ, ನಿಮ್ಗೆ ಯಾವುದಾದ್ರು ಅವಶ್ಯಕತೆ ಇರೋಂಥ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಂತಂದರೆ ಅದು ಕೂಡ ಕಮೆಂಟ್ ಮಾಡಿ. ಐ ಟ್ರೈ ಟು ರಿಸರ್ಚ್, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮೆಸೇಜ್ನ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಡೋಂಟ್ ಮಿಸ್ ಟು ಫಾಲೋ. ಬಾಯ್, ಟೇಕ್ ಕೇರ್.